ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಮನೆಯಲ್ಲಿ ಬಟರ್ ಮಿಲ್ಕ್ನ ಯೂಸ್ ಮಾಡಿಕೊಂಡು ಐಸ್ ಕ್ರೀಮ್ನ ಪ್ರಿಪೇರ್ ಮಾಡಿದ್ದೀನಿ. ರುಚಿಯಂತೂ ತುಂಬ ಅದ್ಭುತವಾಗಿದೆ, ಮಾಡೋದಂತೂ ತುಂಬ ಸುಲಭ. ಕಡಿಮೆ ಪದಾರ್ಥಗಳನ್ನು ಬಳಸಿ ನಾನಿಲ್ಲಿ ರೆಡಿ ಮಾಡಿ ತೋರಿಸಿದ್ದೀನಿ ನೋಡಿ. ಅಂಗಡಿಯಲ್ಲಿ ತರೋದಕ್ಕಿಂತ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಟೇಸ್ಟ್ ಅಂತೂ ಕೂಡ ಅಷ್ಟೇ ಅದ್ಭುತವಾಗಿದೆ. ನಾವೇ ಪ್ರಿಪೇರ್ ಮಾಡಿ ಈ ಥರ ಐಸ್ ಕ್ರೀಮ್ನ ತಿನ್ನೋದ್ರಿಂದ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಟ್ಟಾಣಿ ತಗೊಂಡು ಅದಕ್ಕೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆ ಚೆನ್ನಾಗಿ ಪೌಡ್ರ್ ಆಗಬೇಕು, ಆ ಥರ ಅದನ್ನು ಕುಟ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಪೌಡ್ರನ್ನ ರೆಡಿ ಮಾಡ್ಕೊಳ್ಳಿ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ಪೌಡ್ರ್ ಆದರೆ ಸಾಕು. ಇವಾಗ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ. ಆನಂತರ ಅದೇ ಕುಟ್ಟಾಣಿಗೆ ನಾವು ಸ್ವಲ್ಪ ಒಂದು 4 ಎಸಳಿನಷ್ಟು ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ. ಬೆಳ್ಳುಳ್ಳಿನ ಹಾಕೋದು ಏನು ಕಾರಣ ಅಂದರೆ ಬಟರ್ ಮಿಲ್ಕ್ ಯೂಸ್ ಮಾಡಿಕೊಂಡು ಐಸ್ ಕ್ರೀಮ್ನ ಪ್ರಿಪೇರ್ ಮಾಡೋದ್ರಿಂದ ಕೋಲ್ಡ್ ಆಗುತ್ತೆ ಅನ್ನುವಂತಹ ಭಯ ಇಲ್ಲ. ಆ ಕಾರಣಕ್ಕೆ ಒಂದು 4 ಎಸಳು ಬೆಳ್ಳುಳ್ಳಿನ ಸೇರಿಸಿ ಇದನ್ನು ಕೂಡ ಫೈನ್ ಪೇಸ್ಟಾಗಿ ನಾವು ಕುಟ್ಕೊಳ್ಬೇಕಾಗುತ್ತೆ. ಈ ಥರ ಕುಟ್ಟಾಣಿಯಲ್ಲಿ ಕುಟ್ಕೊಂಡೇ ಮಾಡಿ, ರುಚಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಆದರೆ ಸಾಕು. ಇದನ್ನು ಇವಾಗ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನಂತರ ನಾನಿಲ್ಲಿ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಅರ್ಧ ಲೀಟರ್ ನಂದಿನಿ ಪ್ಯಾಕ್ ಮೊಸರನ್ನ ತಗೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಫ್ರೆಶ್ ಆಗಿರೋ ಮೊಸರನ್ನೇ ಯೂಸ್ ಮಾಡ್ಕೊಳ್ಳಿ. ಹುಳಿ ಅನ್ನುವಂಥ ಅಂಶ ಸ್ವಲ್ಪನೂ ಇರಬಾರ್ದು. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಕಡಿದ್ಕೊಳ್ಬೇಕಾಗತ್ತೆ. ನೀರನ್ನು ಮಿಕ್ಸ್ ಮಾಡದೆ ಹಾಗೇ ಗಟ್ಟಿ ಮೊಸರನ್ನ ನಾವು ಕಡಿದ್ಕೊಳ್ಬೇಕಾಗುತ್ತೆ. ನಾವು ಐಸ್ ಕ್ರೀಮ್ ಪ್ರಿಪೇರ್ ಮಾಡೋದ್ರಿಂದ ನೀರನ್ನು ಜಾಸ್ತಿ ಬಳಸ್ಲಿಕ್ಕೆ ಹೋಗಬಾರ್ದು. ಆ ಕಾರಣಕ್ಕೆ ಇದು ಸ್ವಲ್ಪ ಮಂದನೇ ಇರಲಿ. ಚೆನ್ನಾಗಿ ಕಡಿದ್ಕೊಳ್ಬೇಕು. ಇದಕ್ಕೆ ಯಾವುದೇ ರೀತಿಯಾದಂಥ ಮೊಸರಿಂದು ಗಂಟಿನ ಅಂಶ ಇರಬಾರ್ದು. ಪೂರ್ತಿ ನೈಸಾಗಿ ನೋಡಿ ಈ ಥರ ಆಗಬೇಕು. ಇವಾಗ ಇದನ್ನು ಬೇರೆ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಟೋಟಲ್ ನಾನಿಲ್ಲಿ ಒಂದು 3/4 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ನೀರು ಸೇರಿಸ್ಕೊಂಡ್ಮೇಲೆ ಮತ್ತೆ ಚೆನ್ನಾಗಿ ಇದನ್ನು ಕಡಿದ್ಕೊಳ್ತಾ ಇದ್ದೀನಿ. ನೀವು ಕೂಡ ಹೀಗೆ ಪ್ರಯತ್ನ ಮಾಡಿ. ಈ ಥರ ಮಾಡೋದ್ರಿಂದ ನಾವು ಐಸ್ ಕ್ರೀಮ್ನ ಪ್ರಿಪೇರ್ ಮಾಡ್ತೀವಲ್ವ, ನೈಸಾಗಿ ರೆಡಿಯಾಗಿರುತ್ತೆ. ಇವಾಗ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಜೀರಿಗೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಪೂನಿಂದ ಮಿಕ್ಸ್ ಮಾಡಿದ್ರೆ ಗಂಟು ಉಳಿಯುತ್ತೆ ಅನ್ನೋ ಕಾರಣಕ್ಕೆ ನಾನು ಇದರಿಂದನೇ ಕಡಿದ್ಕೊಳ್ತಾ ಇದ್ದೀನಿ. ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ಕೂಡ ಹಾಕಿ ಅದಕ್ಕೊಂದು ಸ್ವಲ್ಪ ನೀರನ್ನು ಬೆರೆಸ್ಕೊಂಡಿದ್ದೀನಿ ನೋಡಿ. ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಉಪ್ಪು ಏನಾದರೂ ಬೇಕಂದರೆ ನೀವು ಟೇಸ್ಟ್ ಮಾಡಿ ಹಾಕ್ಕೊಳ್ಳಿ. ನನಗೆ ಇದು ಕರೆಕ್ಟಾಗಿ ಸರಿ ಹೋಗಿತ್ತು, ಹಾಗಾಗಿ ನಾನು ಮತ್ತೆ ಏನು ಇದಕ್ಕೆ ಆ್ಯಡ್ ಮಾಡಿಕೊಂಡಿಲ್ಲ. ನಿಮಗೆ ಬೇಕಂದರೆ ಇದಕ್ಕೆ ಸ್ವಲ್ಪ ಖಾರನೂ ನೀವು ಆ್ಯಡ್ ಮಾಡ್ಕೊಳ್ಬಹುದು. ಮತ್ತು 1-2 ಸ್ಪೂನ್ನಷ್ಟು ನಾನು ನೀರನ್ನು ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ಕಡಿದ್ಕೊಳ್ತಾ ಇದ್ದೀನಿ. ಇವಾಗ ಇದು ನಾವು ಐಸ್ ಕ್ರೀಮ್ ಮಾಡೋಕ್ಕೆ ಬಟರ್ ಮಿಲ್ಕ್ನ ಪರ್ಫೆಕ್ಟಾಗಿ ರೆಡಿ ಮಾಡಿದ್ದೀವಿ. ಇವಾಗ ಐಸ್ ಕ್ರೀಮ್ ಮಾಡುವಂತಹ ಇದನ್ನು ನಿಧಾನವಾಗಿ ಹಾಕ್ಕೊಳ್ಬೇಕಾಗುತ್ತೆ ನೋಡಿ. ಈ ಥರ ನಿಧಾನವಾಗಿ ತುಂಬ ಆರಾಮವಾಗಿ ಹಾಕ್ಕೊಳ್ಳಿ, ಟೆನ್ಷನ್ ಮಾಡ್ಕೊಳ್ಬೇಡಿ. ಇದು ಪರ್ಫೆಕ್ಟಾಗಿ ಐಸ್ ಕ್ರೀಮ್ ಅಂತೂ ರೆಡಿ ಆಗುತ್ತೆ. ನೀವು ಹೊಸಬ್ರಾದ್ರೂ ಅಷ್ಟೇ ಮೊದಲಿಗೆ ಈ ಥರ ಮಾಡಿ, ಮತ್ತು ಆದ ನಂತರ ನೀವು ಬೇರೆ ಬೇರೆ ಫ್ರೂಟ್ಸಿಂದು ನೀವು ಟ್ರೈ ಮಾಡ್ಕೊಳ್ಬೋದು ನೋಡಿ. ಇವಾಗ ಎಲ್ಲದಕ್ಕೂ ನಾನು ಹಾಕಿದ್ದೀನಿ. ಇಷ್ಟೇ ಹಾಕಿ, ತುಂಬ ಮೇಲೆ ಬರೋವರೆಗೂ ಹಾಕಬೇಡಿ. ಈ ಬೇಸಿಗೆ ಕಾಲದಲ್ಲಿ ಬರೀ ಮಜ್ಜಿಗೆ ಕುಡಿಯೋ ಬದಲು ಮಜ್ಜಿಗೆಯಿಂದ ಈ ಥರ ಐಸ್ ಕ್ರೀಮ್ ಮಾಡಿ ಮಕ್ಕಳಿಗೂ ಕೊಡಿ, ತುಂಬ ಖುಷಿ ಪಡ್ತಾರೆ. ಮೇಲ್ಗಡೆ ಇದಕ್ಕೆ ಕ್ಯಾಪನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ನಂತರ ಅದಕ್ಕೆ ಸ್ಟಿಕ್ಕನ್ನು ಕೂಡ ಹಾಕಿ ನಾನು ಇದನ್ನು ಇವಾಗ ಫ್ರಿಜ್ಜಿಗೆ ಇಡ್ತಾ ಇದ್ದೀನಿ ನೋಡಿ. ಎಷ್ಟೊಂದು ಅದ್ಭುತವಾಗಿ ಚೆನ್ನಾಗಿ ಐಸ್ ಕ್ರೀಮ್ ಅಂತೂ ನಾನು ರೆಡಿ ಮಾಡಿದ್ದೀನಿ. ಇದನ್ನು ಫ್ರೀಝರಲ್ಲಿ ಎಂಥ ಕಡಿಮೆ ಅಂದ್ರೂ ಒಂದು 6-7 ಅವರು ಹಾಗೆ ಇದನ್ನು ಫ್ರೀಝರಲ್ಲಿ ಇಡಬೇಕಾಗುತ್ತೆ. ಆವಾಗಲೇ ಇದು ಪರ್ಫೆಕ್ಟಾಗಿ ಐಸ್ ಕ್ರೀಮ್ ರೆಡಿ ಆಗುತ್ತೆ. ನಾನಿವಾಗ 8 ಅವರ್ ಆದಮೇಲೆ ಫ್ರೀಝರಿಂದ ತೆಗೆದುಬಿಟ್ಟು ಒಂದು ಪಾತ್ರೆಗೆ ನೀರನ್ನು ಹಾಕಿ ಒಂದು 2 ನಿಮಿಷ ನೀರಲ್ಲಿ ಅದನ್ನು ಡಿಪ್ ಮಾಡಿದ್ದೆ.
ಅಂದರೆ ನಮಗೆ ಐಸ್ ಕ್ರೀಮ್ ನೀಟಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ. ನೋಡಿ ಇವಾಗ ನೀರಲ್ಲೇ ಹಾಕಿ ತೆಗೆದ್ಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ವಾವ್, ಎಷ್ಟು ಸೂಪರಾಗಿ ಐಸ್ ಕ್ಯೂಬ್ ಅಂತೂ ರೆಡಿಯಾಗಿದೆ. ಬಟರ್ ಮಿಲ್ಕಿಂದ ಮಾಡಿರುವಂತಹ ಐಸ್ ಕ್ರೀಮು ಈ ಸಮ್ಮರಲ್ಲಿ ಸೂಪರಾಗಿರುತ್ತೆ ತಿನ್ನಲಿಕ್ಕೆ. ಎಲ್ಲರೂ ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಲೇಬೇಕು. ನೋಡಿ, ನೋಡ್ತಾ ಇದ್ರೇ ಹಾಗೇ ತಿಂದ್ಬಿಡಬೇಕು ಅನ್ನೋವಂತಹ ಫೀಲ್ ಬರ್ತಾ ಇದೆ. ಎಲ್ಲರೂ ಕೂಡ ಒಂದ್ಸರಿ ಟ್ರೈ ಮಾಡ್ತಿರಲ್ವಾ? ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಇದನ್ನು ಶೇರ್ ಮಾಡಿ. ಇನ್ನು ಯಾರ್ಯಾರು ಬಟರ್ ಮಿಲ್ಕ್ ಐಸ್ ಕ್ರೀಮ್ನ ಟೇಸ್ಟ್ ಮಾಡಿಲ್ವೋ ಬೇಗ ಬೇಗ ನೀವು ಸಮ್ಮರ್ ಮುಗಿಯೋಷ್ಟರಲ್ಲಿ ಇದನ್ನು ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ. ಹಾಗೆಯೇ ಇನ್ನು ಯಾರ್ಯಾರು ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.